ಈಗ ನಾವು ಹೋಗ್ತಿರೋದು ಎಲ್ಲಿ ಗೊತ್ತುಂಟಾ, ಒಂದು ಅಣೆಕಟ್ಟು. ಮಾರ್ಗದಲ್ಲಿ ಯಾವ ಅಣೆಕಟ್ಟು ಅವಿನಾಶ್? ಅವಿನಾಶ್ ಹೆಸರಂತ ಸಿರಿಯ ಅಣೆಕಟ್ಟು. ಶಿರಿಯ ಬ್ಯಾಂಗ್ಳೂರಿಂದ ಬಂದು ವೀಕೆಂಡಲ್ಲಿ ಇಂಥ ದಾರಿಯಲ್ಲಿ ಹೋಗಿ ಹೊಸ ಹೊಸ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಗಮ್ಮತ್ತೇ ಬೇರೆ. ಇವತ್ತು ನಿನ್ನೆ ಒಂದು ಬೇಕಲಲ್ಲಿ ಫೆಸ್ಟ್ ಇತ್ತು, ಅಲ್ಲಿಗೆ ಹೋಗಿ ಅಲ್ಲಿ ಪೊಡಿಚಿ. ಇವತ್ತು ಇನ್ನೊಂದು ಕಡೆ ಇವತ್ತೊಂದು ಫಂಕ್ಷನ್ ಇತ್ತು, ಮದುವೆ ಊಟ ಮಾಡಿ ಅಲ್ಲ ಇನ್ನೊಂದು ಫಂಕ್ಷನ್ ಇತ್ತು, ಅಲ್ಲಿ ಊಟ ಮಾಡಿ ಅಲ್ಲಿಯ ಊಟ ಮುಗಿಸಿ ಈಗ ಡ್ಯಾಮ್ ವ್ಯೂ ನೋಡಲಿಕ್ಕೆ ಬಂದಿದ್ದೇವೆ. ಈ ಡ್ಯಾಮ್ ರಮಣೀಯವಾದಂಥ ವ್ಯೂವನ್ನು ನೋಡಲು ಎಲ್ಲರೂ ಬನ್ನಿ ಸಹಕರಿಸಿ. ಇಲ್ಲಿ ಮಳೆಗಾಲದಲ್ಲಿ ನೀರಿನ ಫೋರ್ಸ್ ಎಷ್ಟಿರ್ತದೆ ಗೊತ್ತುಂಟಾ? ನೀರಿನ ಎತ್ತರ, ನೀರಿನ ಮಟ್ಟ ಉಂಟಲ್ಲ, ಆ ಡ್ಯಾಮ್ ಹೇಗೆ ಸಹ ಮುಳುಗ್ತದಲ್ಲ ಅಲ್ಲಿ ಕಂಡದ್ದು ನೋಡಿ, ಅದು ಡ್ಯಾಮ್ ಇರುವುದಲ್ಲಿ. ಇಲ್ಲಿ ನೋಡಿ ಮೇಲೆ ಯಾರ್ದೋ ಬ್ಯಾಗ್ ಎತ್ತಾಡುತ್ತಾ ಉಂಟು. ಅದು ಅಂತೇಳಿ ಮಳೆಗಾಲದಲ್ಲಿ ಮಳೆ ನೀರು ಜಾಸ್ತಿ ಆದಾಗ ಉಂಟಲ್ಲ, ಫೋರ್ಸ್ ಜಾಸ್ತಿಯಾಗಿ ನೀರಿನ ಮಟ್ಟ ಮೇಲೆ ಹೋಗಿ ಆ ಲೆವೆಲ್ ಅದು ಕ್ರಾಸ್ ಆಗ್ತದೆ. ಆ್ಯಕ್ಚುಲಿ ಇದೆಲ್ಲ ಆರಾಮ್ಸೆ ಮುಳುಗ್ತದೆ. ಒಂದು ಆನೆಯ ಹೆಜ್ಜೆ, ಆನೆ ಎಲ್ಲ ಇಲ್ಲಿಗೆ ನೈಟ್ ಪಾರ್ಟಿ ಮಾಡಲಿಕ್ಕೆ ಬರ್ತದೆ ಆನೆ. ಮಳೆಗಾಲದಲ್ಲಿ ಯಾರಾದರೂ ಅಲ್ಲಿ ನೀರಿಗೆ ಬಿದ್ದರೆ ಅವನಿಗೆ ಇಲ್ಲಿ ಬಚಾವಾಗ್ಬೋದು ಕಲ್ಲಿಟ್ಕೊಂಡು. ಅಣ್ಣ ಅಲ್ಲಿಂದ ಕಲ್ಲೇ ಇರೋದು, ಕೊಡ್ಕೊಂಡು ಬಂದರೆ ಪುನಃ ಸಿಗ್ಬೋದು. ಬಚಾವಾಗ್ಬೋದ್ರೆ ನಾನು ಹೆಣ ಸಿಗ್ಬೋದು ಅಂತ ಅದರ ಅರ್ಥ. ಇಲ್ಲಿ ಸಿಗುವ ಚಾನ್ಸಸ್ ಉಂಟು.